ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಟೈಗರ್ ಅಶೋಕ್ ಕುಮಾರ್ ಜೀವನದ ಕತೆ ಗೊತ್ತಾ? ಸೈನಿಕರ ಕುಟುಂಬದಲ್ಲಿ ಹುಟ್ಟಿ ಪೊಲೀಸ್ ಆಗಿದ್ದ ಹೇಗೆ? ಇಂಥ ಟೈಗರ್ ಬಾಟಾ ಶೂ ಅಂಗಡಿಯಲ್ಲಿ ಕೆಲಸ ಮಾಡಿದ್ದು ಯಾಕೆ? ಬೆಂಗಳೂರಿನ ರೌಡಿಗಳು ಇವರನ್ನ ಕಂಡ್ರೆ ಬೆಚ್ಚಿ ಬೀಳ್ತಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಅಶೋಕ್ ಬಾಲ್ಯದ ಜೀವನ ಹೇಗಿತ್ತು? ಬಿ ಅಶೋಕ್ ಕುಮಾರ್ 1952ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ ಪುರದಲ್ಲಿ ಜನಿಸಿದ್ರು. ತಂದೆ ಬಿದ್ದಂಡ ಬೋಪಣ್ಣ ಕಾಫಿ ಎಸ್ಟೇಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಮೊದಲು ಕೊಡಗಿನಲ್ಲಿದ್ದ ಇವರ ಕುಟುಂಬ ನಂತರ ಚಿಕ್ಕಮಗಳೂರಿನ ಎನ್ಆರ್ ಪುರಕ್ಕೆ ಬಂದಿತ್ತು. 7 ಮಂದಿ ಮಕ್ಕಳಲ್ಲಿ ಅಶೋಕ್ ಕುಮಾರ್ ಕೊನೆಯವರು. 3 ಜನ ಅಣ್ಣಂದಿರಿದ್ರೆ 3 ಅಕ್ಕಂದಿರು ಕೂಡ ಇದ್ರು. ತಂದೆ ತಾಯಿ ತುಂಬಾ ಕಷ್ಟದಲ್ಲಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರು. 1958ರಲ್ಲಿ ತಂದೆ ಇಡೀ ಕುಟುಂಬವನ್ನ ಕರ್ಕೊಂಡು ಹಾಸನ ಜಿಲ್ಲೆಯ ಸಕಲೇಶಪುರ ಬಳಿಯ ಬಾಳುಪೇಟೆ ಎಂಬಲ್ಲಿಗೆ ಬಂದ್ರು. ಕುಟುಂಬದಲ್ಲಿ ಒಬ್ಬರು ಸೇನೆಗೆ ಫಿಕ್ಸ್. ಕೊಡವ ಕುಟುಂಬಗಳು ಒಂದು ಸಂಪ್ರದಾಯ ಹೊಂದಿವೆ. ಅದೇನೆಂದ್ರೆ ಮನೆಯಲ್ಲಿ ಹುಟ್ಟೋ ಮೊದಲ ಮಗ ಸೇನೆಗೆ ಮೀಸಲು ಅಂತ. ಪ್ರತಿ ಕೊಡವ ಕುಟುಂಬದಲ್ಲೂ ಒಬ್ಬೊಬ್ಬರು ಸೇನೆಯಲ್ಲಿ ಇದ್ದೇ ಇರ್ತಾರೆ. ಒಂದು ಕಾಲದಲ್ಲಿ ಯಾರ ಮನೆಯಲ್ಲಾದ್ರೂ ಒಬ್ಬರೂ ಸೇನೆಯಲ್ಲಿ ಇಲ್ಲ ಅಂತಾದ್ರೆ ಅಂತಹ ಮನೆಗಳಿಗೆ ಹೆಣ್ಣು ಕೊಡ್ತಿರ್ಲಿಲ್ಲ. ಮದುವೆ ಸಂಬಂಧ ಬೆಳೆಸುವಾಗಲೂ ಸೇನೆಯಲ್ಲಿ ಇದ್ದಾರಾ ಇಲ್ವಾ ಅಂತ ನೋಡ್ತಿದ್ರು. ಅದೇ ರೀತಿ ಅಶೋಕ್ ಕುಮಾರ್ರ 2 ಅಣ್ಣಂದಿರು ಸೇನೆ ಸೇರಿಕೊಂಡಿದ್ರು. ಅಣ್ಣಂದಿರನ್ನ ನೋಡಿ ಅಶೋಕ್ ಕುಮಾರ್ ಕೂಡ ಚಿಕ್ಕ ವಯಸ್ಸಿನಲ್ಲೇ ತಾನು ಕೂಡ ಸೇನೆ ಸೇರಬೇಕು ಅಂತ ಫಿಕ್ಸ್ ಆಗಿದ್ರು. ಪಿಯುಸಿಯಲ್ಲಿ ಎನ್ಸಿಸಿ ಸೇರ್ಪಡೆ. ಟೈಗರ್ ಅಶೋಕ್ ಕುಮಾರ್ ಹಾಸನದ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಆರಂಭಿಕ ಶಿಕ್ಷಣವನ್ನ ಪಡೆದ್ರು. ಆದ್ರೆ 10ನೇ ವಯಸ್ಸಿಗೆ ತಂದೆ ವಿಧಿವಶರಾದ್ರು. ಅಶೋಕ್ರನ್ನ ಅಣ್ಣಂದಿರು ನೋಡಿಕೊಂಡ್ರು. 10ನೇ ಕ್ಲಾಸ್ ಬಳಿಕ ಅಶೋಕ್ ಕುಮಾರ್ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಮುಗಿಸಿದ್ರು. ಎನ್ಸಿಸಿ ಸೇರಿದ್ರೆ ಸೇನೆಗೆ ಸೇರೋದು ಸುಲಭ ಅಂತ ಅಶೋಕ್ಗೆ ಗೊತ್ತಿತ್ತು. ಹೀಗಾಗಿ ಪಿಯುಸಿಗೆ ಬಂದ ಕೂಡಲೇ ಎನ್ಸಿಸಿ ಸೇರಿಕೊಂಡ್ರು. ಹಲವಾರು ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ರು. ಪಿಯುಸಿ ಆದ್ಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಆದ್ರೆ ಅದು 5 ವರ್ಷ ಓದ್ಬೇಕಾಗುತ್ತೆ. ಆಗ ಸೇನೆಗೆ ಸೇರೋಕೆ ತಡವಾಗುತ್ತೆ ಅಂತ ಅಶೋಕ್ ರಿಜೆಕ್ಟ್ ಮಾಡಿದ್ರು. ಬದಲಿಗೆ 3 ವರ್ಷದ BScಗೆ ಸೇರಿಕೊಂಡ್ರು. ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಏನೋ ಆಗ್ತಿದ್ರು. ಆದ್ರೆ ಅಶೋಕ್ ಕುಮಾರ್ ರ್ಯಾಂಕ್ ಸ್ಟೂಡೆಂಟ್ ಆಗಿರಲಿಲ್ಲ, ಆವರೇಜ್ ಸ್ಟೂಡೆಂಟ್ ಆಗಿದ್ರು. ಅಪ್ರತಿಮ ದೇಶಭಕ್ತಿ, ವಿವೇಕಾನಂದರ ಶಿಷ್ಯ. ಶೈಕ್ಷಣಿಕವಾಗಿ ಸ್ವಲ್ಪ ಹಿಂದಿದ್ರು. ಬೇರೆ ಪುಸ್ತಕಗಳನ್ನು ಓದೋದ್ರಲ್ಲಿ ಅಶೋಕ್ ಕುಮಾರ್ ತುಂಬಾ ಮುಂದೆ ಇದ್ರು. ತಾಯಿ ಮತ್ತು ಅಜ್ಜಿ ಚಿಕ್ಕ ವಯಸ್ಸಿನಲ್ಲೇ ಮಹಾಭಾರತ ಮತ್ತು ರಾಮಾಯಣವನ್ನ ಹೇಳಿಕೊಟ್ಟಿದ್ರು. ಇದರಿಂದ ಅಶೋಕ್ ಅವರಿಗೆ ಪುಸ್ತಕ ಓದುವ ಆಸಕ್ತಿ ಬೆಳೆದಿತ್ತು. ಅದೇ ರೀತಿ ನಂತರದಲ್ಲಿ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ಅಶೋಕ್ ಓದ್ತಿದ್ರು. ವಿವೇಕಾನಂದರ ತತ್ವಗಳು ಅಶೋಕ್ ಅವರ ಮೇಲೆ ತುಂಬಾ ಪ್ರಭಾವ ಬೀರಿತು. ತನ್ನ ಜೀವನದ ಎಲ್ಲಾ ಸಾಧನೆಗೂ ಸ್ವಾಮಿ ವಿವೇಕಾನಂದರೇ ಕಾರಣ ಅಂತ ಅಶೋಕ್ ಕುಮಾರ್ ಇಂದಿಗೂ ಹೇಳ್ಕೊಳ್ತಾರೆ. ವಿದ್ಯಾರ್ಥಿ ಆಗಿದ್ದಾಗಲೇ ಕಾಶ್ಮೀರದ ಪಹಲ್ಗಾಮ್ಗೆ ಹೋಗಿ ಸೇನೆಗೆ ಸಂಬಂಧಿಸಿದ ಅಡ್ವಾನ್ಸ್ ಲೀಡರ್ಶಿಪ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರು. ವಾಪಸ್ ಬರುವಾಗ ಅಣ್ಣನ ಜೊತೆ ಪಠಾಣ್ಕೋಟ್ಗೆ ಹೋಗಿದ್ರು. ಭಾರತ ಪಾಕಿಸ್ತಾನ ಯುದ್ಧದ ಟೈಮ್ ಅದಾಗಿತ್ತು. ಆಗ ಯುದ್ಧ ಭೂಮಿಯಲ್ಲಿ ಸೈನಿಕರ ಜೊತೆ ಒಂದು ರಾತ್ರಿಯನ್ನ ಕಳೆದು ಬಂದಿದ್ರು. ಬರುವಾಗ ಅಶೋಕ್ ಅವರ ಮನಸ್ಸಲ್ಲಿ ಸೇನೆಗೆ ಸೇರೋ ಹಂಬಲ ಮತ್ತಷ್ಟು ಜಾಸ್ತಿ ಆಗಿತ್ತು. ಸೇನೆ ಸೇರೋದು ಜಸ್ಟ್ ಮಿಸ್ ಆಗಿದ್ ಹೇಗೆ? ಅಶೋಕ್ ಕುಮಾರ್ ಎನ್ಸಿಸಿಯಲ್ಲಿ ಇದ್ದಾಗ BNC ಸರ್ಟಿಫಿಕೇಟ್ ಪಡ್ಕೊಂಡ್ರು. ಈ ಸರ್ಟಿಫಿಕೇಟ್ ಪಡ್ಕೊಂಡ್ರೆ ಮಿಲಿಟರಿ ಸೇರೋದು ಈಸಿ ಆಗ್ತಿತ್ತು. 1973ರಲ್ಲಿ ಜಬಲ್ಪುರದಲ್ಲಿ BNC ಸರ್ಟಿಫಿಕೇಟ್ ಇರೋ ಫೈನಲ್ ಇಯರ್ NCC ಕೆಡೆಟ್ ಗಳನ್ನ ಸೇನೆಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ಒಂದು ಟೆಸ್ಟ್ ಕೂಡ ಇತ್ತು. ಈ ಪರೀಕ್ಷೆಯಲ್ಲಿ ಅಶೋಕ್ ಕುಮಾರ್ ಪಾಸ್ ಆದ್ರು. ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ಬಿಟ್ರು. ಡಿಗ್ರಿಯಲ್ಲಿ ಕೊನೆಯ 2 ಸಬ್ಜೆಕ್ಟ್ಗಳ ಎಕ್ಸಾಮ್ ಮುಗಿದಿದ್ರೆ ಪುಣೆಯ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಿ ಜಾಯಿನ್ ಆಗ್ಬೋದಿತ್ತು. ಆದ್ರೆ ಅಶೋಕ್ ಕುಮಾರ್ ಅವರ ಕಾಲೇಜಿನಲ್ಲಿ ಒಂದು ದುರ್ಘಟನೆ ನಡೆದು ಬಿಡ್ತು. ಹಾಸನ ಪೊಲೀಸರು ಯಾರನ್ನೋ ಅರೆಸ್ಟ್ ಮಾಡಲು ಹೋಗಿ ಅಶೋಕ್ರ ಕ್ಲಾಸ್ಮೇಟ್ ಅನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸರ ಏಟಿಗೆ ಆ ವಿದ್ಯಾರ್ಥಿಯ ಲಾಕಪ್ ಡೆತ್ ಆಗೋಯ್ತು. ಈ ವಿಷಯ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷರಾಗಿದ್ದ ಅಶೋಕ್ ಕುಮಾರ್ ಅವರಿಗೆ ಗೊತ್ತಾಯ್ತು. ಅವರು ಕೂಡಲೇ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಪ್ರತಿಭಟನೆಗೆ ಇಳಿದ್ರು. ಇಡೀ ಹಾಸನ ಸಿಟಿಯಲ್ಲಿ ಗಲಾಟೆ ನಡೆದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಪೊಲೀಸರ ವಾಹನಗಳು ಮತ್ತು ಬಸ್ಗಳಿಗೂ ಬೆಂಕಿ ಹಚ್ಚಲಾಯಿತು. ಪರೀಕ್ಷೆ ಬರೆಯಲಿಲ್ಲ ಅಶೋಕ್ ಕುಮಾರ್. ಪರೀಕ್ಷೆ ನಾಳೆ ಅಂದ್ರೆ ಇವತ್ತು ಇಂಥದ್ದೊಂದು ದೊಡ್ಡ ಗಲಾಟೆ ನಡೆದೋಯ್ತು. ಅಶೋಕ್ ಕುಮಾರ್ ಪರೀಕ್ಷೆಗೆ ಅಟೆಂಡ್ ಆಗೋಕೆ ಆಗಲಿಲ್ಲ. ಹೀಗಾಗಿ 2 ಸಬ್ಜೆಕ್ಟ್ಗಳು ಉಳಿದುಕೊಂಡ್ವು. ಆರ್ಮಿಗೆ ಸೇರೋ ಕನಸು ಭಗ್ನವಾಯಿತು.
ಸೀದಾ ಬೆಂಗಳೂರಿಗೆ ಬಂದ ಅಶೋಕ್ ಅಣ್ಣನ ಮನೆಯಲ್ಲಿ ವಾಸವಿದ್ರು. ಅಣ್ಣ ಬಾಟಾ ಕಂಪನಿಯ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ನಂತರದಲ್ಲಿ ಅಶೋಕ್ರನ್ನ ಕೂಡ ಕರ್ಕೊಂಡು ಹೋಗಿ ಬಾಟಾ ಅಂಗಡಿಯಲ್ಲಿ ಕೆಲಸ ಕೊಡಿಸಿದ್ರು. 15 ದಿನಕ್ಕೊಮ್ಮೆ ಸಂಬಳ ಆಗ್ತಿತ್ತು. ಹೊಸ ಬಟ್ಟೆ ತಗೊಂಡು ಸಿನಿಮಾ ನೋಡ್ಕೊಂಡು ಜಾಲಿಯಾಗಿ ಇರೋಕೆ ಶುರು ಮಾಡಿದ್ರು ಅಶೋಕ್ ಕುಮಾರ್. ಈ ನಡುವೆ NCCಯಲ್ಲಿದ್ದ ಲೆಕ್ಚರರ್ ಒಬ್ಬರು ಸಿಕ್ಕಿ ಸರಿಯಾಗಿ ಕ್ಲಾಸ್ ತಗೊಂಡ್ರು. ವಾಪಸ್ ಹೋಗಿ ಎಕ್ಸಾಮ್ ಕ್ಲಿಯರ್ ಮಾಡು, ನೀನು ಯೂನಿಫಾರ್ಮ್ಗೆ ಹೇಳಿ ಮಾಡಿಸ್ದಂಗೆ ಇದೀಯಾ ಅಂತ ಬುದ್ಧಿ ಹೇಳಿದ್ರು. ಮರುದಿನವೇ ವಾಪಸ್ ಹಾಸನಕ್ಕೆ ಬಸ್ ಹತ್ತಿದ್ರು ಅಶೋಕ್ ಕುಮಾರ್. ಪರೀಕ್ಷೆಯಲ್ಲಿ ಪಾಸ್, ಕೆಲಸಕ್ಕಾಗಿ ಹುಡುಕಾಟ. ಪೊಲೀಸ್ ಆಗೋ ಕನಸು ಬಂದಿದ್ದು ಹೇಗೆ? ಲೆಕ್ಚರರ್ ಮಾತಿನಂತೆ ಅಶೋಕ್ ಕುಮಾರ್ ವಾಪಸ್ ಹಾಸನಕ್ಕೆ ಹೋದ್ರು. ಹಗಲಿರುಳು ಓದಿ ಬಾಕಿ ಉಳಿದಿದ್ದ 2 ಸಬ್ಜೆಕ್ಟ್ಗಳನ್ನ ಪಾಸ್ ಮಾಡ್ಕೊಂಡ್ರು. ಆದರೆ ಬೆಂಗಳೂರಿಗೆ ಬಂದು ಎಷ್ಟೇ ಕಂಪನಿಗಳಿಗೆ ಅರ್ಜಿ ಸಲ್ಲಿಸಿದ್ರು ಕೆಲಸ ಸಿಗಲೇ ಇಲ್ಲ. ಆಗ ಫೇಮಸ್ ಆಗಿದ್ದ ವಾಟಾಳ್ ನಾಗರಾಜರ ಭಾಷಣಗಳನ್ನ ಕೇಳ್ತಿದ್ರು. ವಾಟಾಳ್ ನಾಗರಾಜ್ ಪೊಲೀಸರನ್ನ ಬೈಯೋದು ನೋಡುವಾಗ ಅಶೋಕ್ ಕುಮಾರ್ಗೆ ಖುಷಿ ಆಗ್ತಿತ್ತು. ಪೊಲೀಸರು ಮಾಡಿದ ಆ ಲಾಕಪ್ ಡೆತ್ ನಿಂದಲೇ ತಾನು ಆರ್ಮ್ಗೆ ಸೇರೋಕೆ ಆಗಲಿಲ್ಲ ಅಂತ ಕಾಕಿ ಕಂಡ್ರೆ ಕುದಿಯುತ್ತಿದ್ರು ಅಶೋಕ್ ಕುಮಾರ್. ನಂತರ ಲಾ ಓದುವಾಗ ಅದರಲ್ಲಿ ಬರುವ CRPC ನೋಡಿ ಕಾಕಿ ಕುರಿತು ಅಶೋಕ್ ಮನಸ್ಸು ಬದಲಾಯಿತು. ಉಪ್ಪಾರಪೇಟೆ ಪೊಲೀಸ್ SI ಆಗಿದ್ದ ಗಣಪತಿ ಅಶೋಕ್ಗೆ ಪರಿಚಯವಾಗಿತ್ತು. ಅದೇ ಟೈಮ್ಗೆ ಸರಿಯಾಗಿ ಅಮಿತಾಬ್ ಬಚ್ಚನ್ ಪೊಲೀಸ್ ಆಗಿ ನಟಿಸಿದ್ದ ಜಂಜೀರ್ ಅನ್ನೋ ಸಿನಿಮಾ ನೋಡಿ ಮತ್ತಷ್ಟು ಪ್ರೇರೇಪಿತರಾದ್ರು. ಎಲ್ಲವೂ ಸೇರಿ ನಾನು ಪೊಲೀಸ್ ಯಾಕೆ ಆಗ್ಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ರು. 1977ರಲ್ಲಿ ಜಸ್ಟ್ 27 ರೂಪಾಯಿ ಖರ್ಚು ಮಾಡಿ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರು. 1977ರ ನವೆಂಬರ್ 5ರಂದು ಕೆಲಸಕ್ಕೆ ಸೇರೇ ಬಿಟ್ರು. ಟ್ರೈನಿಂಗ್ ಎಲ್ಲ ಆಗಿ ಚಾಮರಾಜಪೇಟೆಯಲ್ಲಿ SI ಆಗಿ ಕೆಲಸ ಶುರು ಮಾಡಿದ್ರು. ಕ್ರೈಮ್ ನಲ್ಲಿ ಇಂಟ್ರೆಸ್ಟ್ ಹೊಂದಿದ್ದ ಅಶೋಕ್ರನ್ನ ಟ್ರಾಫಿಕ್ಗೆ ಹಾಕಿಬಿಟ್ರು. ಇದರಿಂದ ಅಶೋಕ್ಗೆ ತುಂಬಾ ಬೇಜಾರಾಯ್ತು. ಆದ್ರೂ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರನ್ನ ಚೇಸ್ ಮಾಡಿ ಎಳ್ಕೊಂಡು ಬರ್ತಿದ್ರು. ಈ ಮೂಲಕ ಏರಿಯಾದಲ್ಲಿ ಫುಲ್ ಹವಾ ಇಟ್ಟಿದ್ರು. ಟೈಗರ್ ಅನ್ನೋ ಬಿರುದು ಬಂದಿದ್ದು ಹೇಗೆ? 1984ರಲ್ಲಿ ಬೆಂಗಳೂರಿನಲ್ಲಿ ಚೈನ್ ಸ್ನ್ಯಾಚಿಂಗ್ ಶುರುವಾಯಿತು. 1.5 ವರ್ಷ ಕಂಟಿನ್ಯೂ ಆಗಿ ದೊಡ್ಡ ಗಲಾಟೆ ಆಗೋಯ್ತು. ಇಬ್ಬರು ಕಿಡಿಗೇಡಿಗಳು ಬೈಕ್ ನಲ್ಲಿ ಬಂದು ಚೈನ್ ಕಿತ್ಕೊಂಡು ಎಸ್ಕೇಪ್ ಆಗ್ತಿದ್ರು. ಆದ್ರೆ ಅವರನ್ನ ಹಿಡಿಯಕ್ಕೆ ಆಗ್ಲೇ ಇಲ್ಲ. 40-50 ಕೇಸ್ ಆದ್ರೂ ಅವರು ಸಿಕ್ಕಿ ಬೀಳಲಿಲ್ಲ. ಹೀಗಾಗಿ ಕಮಿಷನರ್ ಹರ್ಲಾಂಕರ್ ಆಪರೇಷನ್ ಟೈಗರ್ ಶುರು ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು 3-4 ತಿಂಗಳ ಕಾಲ ಸರಗಳ್ಳರನ್ನ ಹಿಡಿಯಲು ಆಗಲಿಲ್ಲ. ಈ ನಡುವೆ ಹಠಕ್ಕೆ ಬಿದ್ದ ಅಶೋಕ್ ಕುಮಾರ್ ಸರಗಳ್ಳರ ಇಡೀ ಕೇಸ್ ಸ್ಟಡಿ ಮಾಡಿದ್ರು. ಸರಗಳ್ಳರ ಹಿಂದೆ ಬಿದ್ರು. ಒಂದಿನ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಸರಗಳ್ಳರನ್ನ ಜೀವಂತವಾಗಿ ಹಿಡಿದು ಬಿಟ್ರು. 1.5 ವರ್ಷದಿಂದ ಇಡೀ ಪೊಲೀಸ್ ಇಲಾಖೆ ಮಾಡಲು ಸಾಧ್ಯವಾಗದೇ ಇದ್ದಿದ್ದನ್ನ ಅಶೋಕ್ ಮಾಡಿದ್ರು. ಮರುದಿನ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಅಶೋಕ್ ಹೆಸರಿನ ಮುಂದೆ ಟೈಗರ್ ಬಂದಿತ್ತು. ಆಗ ಗೃಹ ಸಚಿವೆಯಾಗಿದ್ದ ನಾಗರತ್ನಮ್ಮ ಇವರಿಗೆ ಟೈಗರ್ ಅನ್ನೋ ಬಿರುದು ಕೊಟ್ರು. ಒಂದೇ ರಾತ್ರಿಯಲ್ಲಿ ಅಶೋಕ್ ಕುಮಾರ್ ಟೈಗರ್ ಅಶೋಕ್ ಕುಮಾರ್ ಆಗಿ ಬದಲಾದ್ರು. ಇಡೀ ರಾಜ್ಯದಲ್ಲಿ ಹೀರೋ ಆಗ್ಬಿಟ್ರು. ಆ ಕಾಲದಲ್ಲೇ 48,000 ರೂಪಾಯಿಯಷ್ಟು ಕ್ಯಾಶ್ ರಿವಾರ್ಡ್ ಬಂದಿತ್ತು. 45 ವೇದಿಕೆ ಕಾರ್ಯಕ್ರಮಗಳಲ್ಲಿ ಅಶೋಕ್ ಅವರಿಗೆ ಸನ್ಮಾನ ಮಾಡಲಾಯಿತು. ಸಾಲು ಕೇಸ್ ಬಗೆಹರಿಸಿದ ಟೈಗರ್. 18 ಎನ್ಕೌಂಟರ್, ರೌಡಿಗಳಿಗೆ ಸಿಂಹ ಸ್ವಪ್ನ. ಆಪರೇಷನ್ ಟೈಗರ್ ಬಳಿಕ ಅಶೋಕ್ ಕುಮಾರ್ರನ್ನ ಕ್ರೈಮ್ ವಿಭಾಗಕ್ಕೆ ತೆಗೆದುಕೊಳ್ಳಲಾಯಿತು. ಈ ವೇಳೆ ಒಂದರ ನಂತರ ಒಂದರಂತೆ ಅಶೋಕ್ ಕುಮಾರ್ ಕೇಸ್ ಬಗೆಹರಿಸ್ತಾ ಹೋದ್ರು. ಜೊತೆಗೆ ಗಲಭೆ ನಿಯಂತ್ರಣದಲ್ಲೂ ಅಶೋಕ್ ಕುಮಾರ್ಗೆ ದೊಡ್ಡ ಆಸಕ್ತಿ ಇತ್ತು. 40ರಿಂದ 45 ಗಲಭೆಗಳನ್ನ ನಿಯಂತ್ರಣ ಮಾಡಿದ್ದಾರೆ. ಇನ್ನು ಅಶೋಕ್ ಕುಮಾರ್ ರೌಡಿಗಳಿಗೂ ಸಿಂಹ ಸ್ವಪ್ನವಾಗಿದ್ರು. ಬೆಂಗಳೂರು ಭೂಗತ ಜಗತ್ತನ್ನ ಕ್ಲೀನ್ ಮಾಡಲು ರಚಿಸಲಾಗಿದ್ದ ಸ್ಪೆಷಲ್ ತಂಡದಲ್ಲಿ ಇವರು ಭಾಗವಾಗಿದ್ರು. ಅಶೋಕ್ ಕುಮಾರ್ ಒಟ್ಟು 18 ಎನ್ಕೌಂಟರ್ಗಳನ್ನ ಮಾಡಿದ್ದಾರೆ. ಡೆಡ್ಲಿ ಸೋಮ, ಸ್ಟೇಷನ್ ಶೇಖರ ಕೂಡ ಅದರಲ್ಲಿ ಸೇರಿದ್ದಾರೆ. ವೀರಪ್ಪನ ವಿರುದ್ಧದ ಕಾರ್ಯಾಚರಣೆಗಾಗಿ ಕರ್ನಾಟಕ ಪೊಲೀಸ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸಿತ್ತು. ಅದರಲ್ಲಿ ಅಶೋಕ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ವೀರಪ್ಪನ್ ಗ್ಯಾಂಗ್ನ 13 ದುಷ್ಟರನ್ನ ಹೊಡೆದುರುಳಿಸಿತ್ತು. ರೋಡಿ ಮುನಿರತ್ನರನ್ನ ಬದಲಿಸಿದ್ದ ಅಶೋಕ್. ಈಗ RR ನಗರ ಶಾಸಕರಾಗಿರುವ ಮುನಿರತ್ನ ಒಂದು ಟೈಮಲ್ಲಿ ಕೊತ್ವಾಲ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ರು. ರೌಡಿಯಾಗಿ ದೊಡ್ಡ ಹೆಸರು ಮಾಡಿದ್ರು. ಆದರೆ ಒಂದು ದಿನ ಸ್ಟೇಷನ್ ನಲ್ಲಿದ್ದಾಗ ನಾನು ಬದಲಾಗಬೇಕು, ಈ ಜೀವನದಿಂದ ಹೊರಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರು. ಆಗ ಅವರ ಸಪೋರ್ಟ್ಗೆ ನಿಂತವರು ಇನ್ಸ್ಪೆಕ್ಟರ್ BB ಅಶೋಕ್ ಕುಮಾರ್. ಮುನಿರತ್ನಗೆ ಮೊದಲಿಂದಲೂ ಅಶೋಕ್ ಅವರ ಮೇಲೆ ಗೌರವ ಇತ್ತು. ಅದೊಂದು ದಿನ ಮುನಿರತ್ನ ವೈಯಾಲಿಕಾವಲ್ ಸ್ಟೇಷನ್ ನಲ್ಲಿ ಇದ್ದಾಗ BB ಅಶೋಕ್ ಕುಮಾರ್ ಅದೇ ಸ್ಟೇಷನ್ಗೆ ಬಂದ್ರು. ಆಗ ಮುನಿರತ್ನ ಅಶೋಕ್ ಬಳಿ ಎಲ್ಲವನ್ನ ಹೇಳಿಕೊಂಡ್ರು. ನಾನೊಂದು ಗುತ್ತಿಗೆ ಕೆಲಸ ವಹಿಸಿಕೊಳ್ತಿದ್ದೇನೆ, ಆದ್ರೆ ಆ ಮೀಟಿಂಗ್ಗೆ ಹಿಂದೆ ಹೋಗ್ಬೇಕು. 1 ಗಂಟೆ ತನಕ ನನ್ನ ಸ್ಟೇಷನ್ ನಿಂದ ಹೊರಗೆ ಬಿಡಿ, ಆಮೇಲೆ ವಾಪಸ್ ಬರ್ತೀನಿ ಅಂತ.
ಆಗ ಅಶೋಕ್ ಧೈರ್ಯ ಮಾಡಿ ಮುನಿರತ್ನರನ್ನ ಬಿಟ್ಟು ಕಳುಹಿಸಿದ್ರು. ಅದರಂತೆ ಕಾರ್ಪೊರೇಷನ್ ಕಚೇರಿಗೆ ಹೋಗಿ ಆ ಗುತ್ತಿಗೆ ಕೆಲಸವನ್ನ ಕುದುರಿಸಿಕೊಂಡು ಮುನಿರತ್ನ ವಾಪಸ್ ಬಂದ್ರು. ನಂತರ ಜೈಲಿಗೆ ಹೋಗಿ ಬಂದ ಮುನಿರತ್ನ ಒಳ್ಳೆಯ ಜೀವನ ಶುರು ಮಾಡಿದ್ರು. ತನ್ನ ಹಳೆಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ಗುತ್ತಿಗೆ ಕೆಲಸದಲ್ಲಿ ಮುಂದುವರಿದ್ರು. ಬೇರೆ ರೌಡಿಗಳು ತೊಂದರೆ ಕೊಡದಂತೆ, ಮುನಿರತ್ನ ತಂಟೆಗೆ ಬಾರದಂತೆ ಪೊಲೀಸರು ನೋಡಿಕೊಂಡ್ರು. ಮುನಿರತ್ನ ಕಾಂಟ್ರಾಕ್ಟರ್ ಆಗಿಯೇ ಬೆಳೆದು ಈಗ ಯಶಸ್ವಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ಸಾಲು ಸಾಲು ಅವಾರ್ಡ್, ಪ್ರಮೋಷನ್. ಬಿಬಿ ಅಶೋಕ್ ಕುಮಾರ್ 2012ರಲ್ಲಿ ಪೊಲೀಸ್ ಇಲಾಖೆಯಿಂದ ನಿವೃತ್ತರಾದರು. ನಿವೃತ್ತಿಯ ವೇಳೆ ಅವರು ಎಸಿಪಿ ಆಗಿದ್ರು. ಅಶೋಕ್ ಕುಮಾರ್ 3 ರಾಷ್ಟ್ರಪತಿ ಪದಕ ಮತ್ತು ಸಿಎಂ ಕಡೆಯಿಂದ ಕೊಡುವ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ. ವಿಶೇಷ ಅಂದ್ರೆ ಪೊಲೀಸರಿಗೆ ರಾಷ್ಟ್ರಪತಿಯಿಂದ ಗ್ಯಾಲಂಟರಿ ಅವಾರ್ಡ್ ಸೇರಿದಂತೆ ಒಟ್ಟು 3 ರೀತಿಯ ಪದಕಗಳನ್ನ ಕೊಡಲಾಗುತ್ತೆ. ಆ 3 ಪದಕಗಳನ್ನ ಪಡೆದ ಖ್ಯಾತಿ ಅಶೋಕ್ ಕುಮಾರ್ ಅವರಿಗೆ ಸಲ್ಲುತ್ತೆ. ಜೀವನದುದ್ದಕ್ಕೂ ಇವರು ತಮ್ಮ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದ್ದ ಆರ್ಟಿಕಲ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ರು. ಅವುಗಳ ಸಹಾಯದಿಂದಲೇ ನಿವೃತ್ತಿ ಬಳಿಕ ಬುಲೆಟ್ ಸವಾರಿ, ಹುಲಿಯ ನೆನಪುಗಳು, ಪೊಲೀಸ್ ವಿಶಲ್ ಅನ್ನೋ ಪುಸ್ತಕಗಳನ್ನ ಬರೆದ್ರು. ಸ್ನೇಹಿತರೆ, ಇದು ಅಶೋಕ್ ಕುಮಾರ್ ಜೀವನದ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.